ಬಿರುದುಗಳನ್ನು ಪಡೆದಂಥ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಭಾಳ ಪ್ರಮುಖವಾದಂಥ ಕಲಾವಿದರ ಜೊತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಒಬ್ಬೊಬ್ಬರ ಜೊತೆನೂ 25-25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಪಾರವಾದಂಥ ಕೀರ್ತಿಯನ್ನು ಪಡ್ಕೊಂಡಂಥ ಒಂದು ನಮ್ಮ ಊರಿನ ಮಗಳು. ಇಡೀ ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಭಾರತ ಎಲ್ಲ ಕಲಾವಿದರುಗಳು ಇವತ್ತು ಭಾಳ ಗೌರವದಿಂದ ಅವ್ರಿಗೆ ನಮನವನ್ನು ಅರ್ಪಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಬಿ ಸರೋಜಾದೇವಿಯವ್ರಿಗೂ ಭಾಳ ನನಗೆ ಚಿಕ್ಕದರಿಂದ ಪರಿಚಯ. ಚಿತ್ರನಟಿ, ತಂದೆ ಆದಂಥ ಬಿರುದುಗಳನ್ನು ಪಡೆದಂಥ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಭಾಳ ಪ್ರಮುಖವಾದಂಥ ಕಲಾವಿದರ ಜೊತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಒಬ್ಬೊಬ್ಬರ ಜೊತೆನೂ 25-25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಪಾರವಾದಂಥ ಕೀರ್ತಿಯನ್ನು ಪಡ್ಕೊಂಡಂಥ ಒಂದು ನಮ್ಮ ಊರಿನ ಮಗಳು. ಇಡೀ ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಭಾರತ ಎಲ್ಲ ಕಲಾವಿದರುಗಳು ಇವತ್ತು ಭಾಳ ಗೌರವದಿಂದ ಅವ್ರಿಗೆ ನಮನವನ್ನು ಅರ್ಪಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಬಿ ಸರೋಜಾದೇವಿಯವ್ರಿಗೂ ಭಾಳ ನನಗೆ ಚಿಕ್ಕದರಿಂದ ಪರಿಚಯ. ಚಿತ್ರನಟಿ, ತಂದೆ ಆದಂಥ ಬಿರುದುಗಳನ್ನು ಪಡೆದಂಥ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಭಾಳ ಪ್ರಮುಖವಾದಂಥ ಕಲಾವಿದರ ಜೊತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಇದು ಡಿ ಕೆ ಶಿವಕುಮಾರ್ ಅವರು ಕೂಡ ಅಭಿನಯ ಸರಸ್ವತಿ ಬಿ ಸರೋಜದ ದೇವಿಯವರ ಜೊತೆಗಿನ ಒಡನಾಟವನ್ನು ನೆನಪಿಸಿಕೊಳ್ತಾ ಇದ್ದರು. ಬಾಲ್ಯದಿಂದಲೂ ಹೇಗೆ ಅವರನ್ನು ಬಲ್ಲೆ ಅನ್ನೋದನ್ನು ವಿವರಿಸ್ತಾ ಇದ್ದರು. ನಮ್ಮ ಊರಿನ ಹೆಣ್ಣು ಮಗಳು, ಖ್ಯಾತಿಯನ್ನು ಪಡೆದುಕೊಂಡಂಥವರು, ಅನೇಕ ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂಥವರು. ಈ ನಟಿಗೆ ಅತ್ಯಂತ ಗೌರವದಿಂದ ವಿದಾಯವನ್ನು ಹೇಳ್ತಾ ಇದ್ದೇವೆನ್ನೋ ಮಾತುಗಳನ್ನು ಹೇಳಿದ್ದಾರೆ. ಒಕ್ಕಲಿಗೆ ಸಂಪ್ರದಾಯದಂತೆ ವಿಧಿವಿಧಾನವನ್ನು ಪೂರೈಸಲಾಗಿದೆ. ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಬಿ ಸರೋಜಾದೇವಿಯವರು. ಅವರ ಸಿನಿಮಾ, ಅವರು ಕೊಟ್ಟಂಥ ಕೊಡುಗೆ, ಅವರು ಅಭಿನಯಿಸಿದಂಥ ಪಾತ್ರ ಕನ್ನಡ ನಾಡಿನಲ್ಲಿ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಹೀಗೆ ಅನೇಕ ಭಾಷೆಗಳ ಸಿನಿಮಾಗಳಲ್ಲಿ ಅವರು ಜೀವಂತವಾಗಿರ್ತಾರೆ. ಅವರ ಪಾತ್ರಗಳು ಜೀವಂತವಾಗಿರುತ್ತೆ. ಇವತ್ತಿಗೂ ಕೂಡ ನೆನಪು ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರವನ್ನು ಅನೇಕ ಶಾಲಾ ಕಾಲೇಜುಗಳಲ್ಲಿ ಅಭಿನಯಿಸುವಾಗ, ಅನೇಕ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ವರ್ಷವೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ವೇಷದಲ್ಲಿ ಕಾಣಿಸುವಾಗ ಅಲ್ಲಿ ಸರೋಜಾದೇವಿಯವರ ಛಾಯೆ ಹಾಗೆ ಕಂಡು ಮರೆಯಾಗತ್ತೆ, ಅಥವಾ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಸರೋಜಾದೇವಿಯವರ ನೆನಪಾಗತ್ತೆ. ಅಂಥ ಅಚ್ಚಳಿಯದೆ ಉಳಿಯುವಂಥ ಪಾತ್ರಗಳನ್ನು ನಿಭಾಯಿಸಿದ ರೀತಿ ಇತ್ತಲ್ಲ, ಅದು ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಸೊ ಕೇವಲ ಕರ್ನಾಟಕದಲ್ಲಿ ಹುಟ್ಟಿದ್ದು ಮಾತ್ರವಲ್ಲದೆ ತಮಿಳುನಾಡಿನಲ್ಲೂ ಕೂಡ ಅತ್ಯುನ್ನತ ಗೌರವವನ್ನು ಪಡೆದುಕೊಂಡಿದ್ದಾರೆ. ಜೀವಮಾನ ಸಾಧನೆಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಮೇರು ನಟ, ದಿಗ್ಗಜ ನಟ ಅಂತ ಯಾರಿದ್ದಾರೋ ಅಂಥ ಘಟಾನುಘಟಿ ನಾಯಕರ ಜೊತೆ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಕೊಟ್ಟ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಹೆಸರುವಾಸಿ, ಪ್ರಖ್ಯಾತಿಯ ತುತ್ತ ತುದಿಯನ್ನು ಕೂಡ ತಲುಪಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಂಥ